ರಾಜಕಾರಣಿಗಳಿಗಂತೂ ತುಂಬಾ ಭವಿಷ್ಯತ್ತಿನಲ್ಲಿ ಕೆಟ್ಟ ದಿನಗಳಿದಾವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಒಂಥರ ಗಿಮ್ಮಿಕ್ ರಾಜಕಾರಣ. ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಗಂಡು ಮಕ್ಕಳಿಂದ ಹೆಚ್ಚಿಗೆ ತಗೊಳ್ತಕ್ಕಂಥದ್ದು. ರಸ್ತೆಗಳು ಅವೆಲ್ಲ ಕೂಡ ಎಲ್ಲ ಹೋಗ್ತಾ ಇದಾವೆ ಹಾಳಾಗಿ. ಸರ್ಕಾರ ನಿಜವಾಗ್ಲೂ ಕೂಡ ನಿದ್ದೆ ಮಾಡ್ತಾ ಇದೀವ ಅಥವಾ ಮಾಧ್ಯಮದವರಿಗೆ ಧನ್ಯವಾದಗಳು. ಸಮಾಜವನ್ನ ಎಚ್ಚರಿಸುವಂತ ಮಾಧ್ಯಮಗಳಿಗೆ ಸದಾ ಸಂಪರ್ಕದಲ್ಲಿ ಇರಬೇಕು ನಾವು. ಯಾಕಂತ ಹೇಳಿದ್ರೆ ಇತ್ತೀಚಿನ ಸರ್ಕಾರಗಳು ಯಾವ ರೀತಿಯಲ್ಲಿ ಇವತ್ತು ಅಭಿವೃದ್ಧಿಯನ್ನು ತಗೊಂಡು ಹೋಗ್ತಾ ಇದ್ದಾವೆ, ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸರ್ಕಾರ ರಚನೆ ಮಾಡೋದ್ರಿಂದ ನಡೆಸೋದ್ರಿಂದ ಇವತ್ತು ರಾಜ್ಯವನ್ನು ಸುಭಿಕ್ಷವಾಗಿಡಬಹುದು ಅನ್ನೋದನ್ನು ಬಿಟ್ಟು ಅವರದೇ ಆದಂತ ಒಂದು ಆಡಳಿತವನ್ನ ಏನು ಒಂಥರ ಗಿಮ್ಮಿಕ್ ರಾಜಕಾರಣ. ಜನರನ್ನ ಯಾವ ರೀತಿ ಹೊಲಿಸ್ಕೋಬೇಕು, ಜನರಿಗೆ ಯಾವ ರೀತಿ ಆಮಿಷಗಳು ಕೊಡಬೇಕು, ಯಾರಿಗ ಆಮಿಷ ಕೊಟ್ಟಿದ್ರೆ ಅವ್ರ ಮತವನ್ನು ನಾವು ತಗೋಬಹುದು. ಇಲ್ಲಿ ಜಾತಿ ರಾಜಕಾರಣ, ಧರ್ಮದ ರಾಜಕಾರಣ ಇವು ತುಂಬಾಗಿದ್ದಾವೆ ಇತ್ತೀಚೆಗೆ ರಾಜಕಾರಣದಲ್ಲಿ. ಯಾರಿಗೆ ನಾವು ಏನು ಒಂದಷ್ಟು ಸೌಲಭ್ಯಗಳು ಕೊಟ್ರೆ ಅವರಿಂದ ನಾವು ವೋಟ್ ಬ್ಯಾಂಕ್ ಮಾಡ್ಕೋಬಹುದು ಅನ್ನೋದನ್ನು ಬಿಟ್ರೆ ಸಂಪೂರ್ಣವಾಗಿ ಇಡೀ ರಾಜ್ಯದ ಒಂದು ಹಿತಾಸಕ್ತಿ, ರಾಜ್ಯವನ್ನು ಅಭಿವೃದ್ಧಿಪಡಿಸಬೇಕು, ದೇಶವನ್ನು ಅಭಿವೃದ್ಧಿಪಡಿಸಬೇಕು, ಎಲ್ಲರೂ ಕೂಡ ಸುಭಿಕ್ಷವಾಗಿರ್ಬೇಕು ಅನ್ನೋ ಮನೋಭಾವನ ಬಿಟ್ಬಿಟ್ಟಿದ್ದಾರೆ. ಈಗ ಯಾವುದೋ ಒಂದು ಧರ್ಮದವ್ರ ಪರವಾಗಿ ಮಾತಾಡ್ತಕ್ಕಂಥದ್ದು, ಯಾವುದೋ ಒಂದು ಜಾತಿಯವ್ರ ಪರವಾಗಿ ಮಾತಾಡ್ತಕ್ಕಂಥದ್ದು, ಅವರು ನಮ್ಮ ಕಡೆ ಹೆಚ್ಚಿಗೆ ನಮ್ಮ ಪಕ್ಷಕ್ಕೆ ಮತ ಕೊಡ್ತಾರೆ, ಅವ್ರನ್ನ ನಾವು ಚೆನ್ನಾಗಿ ಘೋಷಣೆ ಮಾಡ್ಕೋಬೇಕು ಅನ್ನೋದನ್ನ ಇತ್ತೀಚೆಗೆ ರಾಜಕಾರಣದಲ್ಲಿ ಜಾಸ್ತಿ ಆಗ್ತಾ ಇದೆ. ಇವೆಲ್ಲ ಕೂಡ ನಾವು ಒಳ್ಳೆ ರಾಜಕಾರಣ ಅಲ್ಲ ಇದು. ಯಾಕಂತ ಹೇಳಿದ್ರೆ ಈಗ ಮಹಿಳೆಯರಿಗೆ ಸವಲತ್ತುಗಳು ಕೊಡ್ತೀವಿ, ಮಹಿಳೆಯರನ್ನ ನಾವು ಯಾವುದೋ ಒಂದು ರೀತಿ ಸ್ತ್ರೀಶಕ್ತಿ ಸುಶಕ್ತಿ ಸಂಘಗಳು ನೋಡಿದ್ರು ಇವ್ರನ್ನ ಯಾವ ರೀತಿ ಹೊಲಿಸ್ಕೋಬೇಕು, ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಇವ್ರಿಗೆ ಯಾವ ರೀತಿ ಆಗಿರ್ತಕ್ಕಂಥ ಯೋಜನೆಗಳು ಕೊಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿದ್ರು. ಆದ್ರೆ ಆ ಯೋಜನೆ ಎಷ್ಟು ಸಫಲ ಆಗಿದೆ, ಏನು ಯೋಜನೆಯ ಉದ್ದೇಶ ಏನು, ಅದೇ ನಮ್ಮ ಇದುವರೆಗೂ ಕೂಡ ಸುಮಾರು ಜನ ಹೇಳ್ತಾ ಇದ್ದಾರೆ. ಗಂಡಸರಿಂದ ತಕೊಳ್ಳೋದು ಹೆಂಗಸರಿಗೆ ಕೊಡ್ತಕ್ಕಂಥದ್ದು. ಏನು ಒಂದು ಕುಟುಂಬದಲ್ಲಿ ಗಂಡು ಹೆಣ್ಣು ಒಂದು ಕುಟುಂಬದ ಆಧಾರ ಸ್ತಂಭಗಳು ಅಲ್ಲೇ ಇದೆ. ಏನು ಅದರಿಂದ ಬಸ್ಸಲ್ಲಿ ಗಂಡ ಹೆಂಡತಿ ಪ್ರಯಾಣ ಮಾಡಿದಾಗ ಗಂಡನಿಗೆ ಪ್ರಯಾಣದ ಒಂದು ಖರ್ಚು, ಹೆಂಡತಿಗೆ ಏನು ಅಲ್ಲಿ ಉಚಿತ, ಗಂಡಸಿಗೆ ಆ ಡಬಲ್ ಟಿಕೆಟ್ ಕೊಡೋ ಬೆಲೆ ಅತ್ನಿಗೆ ಆಗ್ತಕ್ಕಂಥದ್ದು. ಅಲ್ಲಿ ಏನು ಉಪಯೋಗ ಆಗ್ತಾ ಇದೆ, ಸರ್ಕಾರ ಏನು ಅದಕ್ಕೆ ಸಾಮಾನ್ಯ ಜನರಿಗೆ ಸವಲತ್ತು ಕೊಟ್ಟಂಗ ಆಗ್ತಾ ಇದೆ, ಇದನ್ನೆಲ್ಲ ಕೂಡ ನಾವು ಅವಲೋಕನ ಮಾಡ್ತೀವಿ. ನಮ್ ಜನ ಬುದ್ಧಿವಂತರಿದ್ದಾರೆ. ನೀವು ಏನೋ ಮರಳು ಮಾಡಿ ಏನೋ ಒಂದು ಹೇಳ್ಬಿಟ್ಟು ಏನೋ ಇದನ್ನ ತೆಗೆದು ಅದಕ್ಕೆ ಹಾಕೋದು, ಅದನ್ನ ತೆಗೆದು ಇದಕ್ಕೆ ಹಾಕೋದು ಮಾಡೋದಾದ್ರೆ ಜನರು ಅಷ್ಟು ದಡ್ರಂತ ತಿಳ್ಕೊಬೇಡಿ. ಎಲ್ಲ ಗೊತ್ತಿದೆ ಜನರಿಗೆ. ನಿಮ್ಮ ಎಲ್ಲಾ ವ್ಯವಹಾರಗಳು, ನಿಮ್ಮ ಎಲ್ಲ ನಾಟಕಗಳು, ಎಲ್ಲ ರೀತಿಯ ನಿಮ್ಮ ಗಿಮಿಕ್ಗಳು ಇವೆಲ್ಲ ಬಿಟ್ಟು ರಾಜ್ಯದ ಅಭಿವೃದ್ಧಿ ಕಡೆ ನಿಮ್ಮ ಆಲೋಚನೆ ಇರ್ಲಿ ಅಂತ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಅಲ್ಲಲ್ಲ, ಈಗ 15% ಬೆಲೆ ಜಾಸ್ತಿ ಮಾಡಿದ್ರೆ ಟಿಕೆಟ್ ದರ ಅಂತ ನಾವು ಈಗಾಗಲೇ ಮೊನ್ನೆ ಕೇಳಿದೀವಿ. ಅದು ಯಾವ ರೀತಿ ಸಮಂಜಸ? ಇದು ಏನಂತ ಹೇಳಿದ್ರೆ, ಈಗ ಹೆಣ್ಣು ಮಕ್ಕಳು ಫ್ರೀ ಕೊಡ್ತಾ ಇದೀವಿ, ಗಂಡು ಮಕ್ಕಳಿಂದ ಹೆಚ್ಚಿಗೆ ತಕೊಳ್ತಕ್ಕಂಥದ್ದು. ಈಗ ತಾಯಂದಿರಿಗೆ ಫ್ರೀ ಕೊಡೋದಾಗ ಈ ಗಂಡಸರ ಹತ್ರ ಡಬಲ್ ಕಿತ್ಕೊಳ್ಳೋದು. ಇದ್ರಲ್ಲಿ ಏನಿದೆ? ಏರುಪೇರು ಏನಿಲ್ಲ. ಇನ್ನ ಸರ್ಕಾರ ಬೊಕ್ಸ ತುಂಬಿಸ್ಕೊಳ್ಳೋದು ಯಾವ ರೀತಿ ತುಂಬಿಸ್ಕೋಬೇಕು ಸರ್ಕಾರದ ಬೊಕ್ಸವನ್ನ ಅಂತ ಯೋಚನೆ ಮಾಡ್ತಾ ಇದ್ರಿ. ಇಲ್ಲಿ ಬೇರೆ ಯಾವುದೂ ಇಲ್ಲ. ಯಾವುದೋ ಒಂದು ರೀತಿಯಲ್ಲಿ ಲೂಟಿಗೆ ಇಳಿದಿದ್ದೀರಿ ಅನ್ನೋದು ನೇರವಾಗಿ ಗೊತ್ತಾಗ್ತದೆ. ಅಭಿವೃದ್ಧಿ ಶೂನ್ಯ. ಅಭಿವೃದ್ಧಿ ಕಾರ್ಯಕ್ರಮಗಳು ತಂಟೆಗೆ ಹೋಗ್ಲಿಲ್ಲ ನೀವು. ರಸ್ತೆಗಳು ಅವೆಲ್ಲ ಕೂಡ ಎಲ್ಲ ಹೋಗ್ತಾ ಇದಾವೆ ಹಾಳಾಗಿ. ಮತ್ತೆ ವಿಶೇಷವಾಗಿ ಹೊಸ ಏನು ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಉದ್ಯೋಗಗಳನ್ನ ನಿರ್ಮಾಣ ಮಾಡತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಬದಲಾವಣೆ ತರತಕ್ಕಂಥದ್ದು. ಆ ಶಾಲೆಗಳು, ಆ ವ್ಯವಸ್ಥೆಗಳು ಬಿಟ್ಬಿಟ್ಟಿದ್ದೀರಿ. ಇವತ್ತು ಏನು ಪ್ರೈವೇಟ್ ಶಾಲೆಗಳು ಅಂದ್ರೆ ಖಾಸಗಿ ಶಾಲೆಗಳ ಹಾವಳಿ ಜಾಸ್ತಿ ಹೋಗಿದೆ. ಎಲ್ಲಾ ದುಡ್ಕೊಂಡೋಗಿ ಒಬ್ಬ ಮೂಟೆವರಿಯವನು ಕೂಡ ಮಗಳು ಕರ್ಕೊಂಡೋಗಿ ಖಾಸಗಿ ಶಾಲೆಗೆ ಸೇರಿಸುವಂತ ಪರಿಸ್ಥಿತಿ ಆಗಿದೆ. ಯಾಕಂತ ಹೇಳಿದ್ರೆ ಒಬ್ಬರು ನೋಡೊಬ್ರು ಪಾಪ ಇವರ ಆಸ್ತಿಗಳು, ಜಮೀನುಗಳು, ಮನೆ ಮಠಗಳೆಲ್ಲ ಮಾರಿಕೊಂಡು
ಇವತ್ತು ಮಕ್ಕಳ ಭವಿಷ್ಯತ್ತು ರೂಪಿಸ್ಬೇಕು ಅಂತ ಅವ್ರು ಪಡ್ತಾ ಇರ್ತಕ್ಕಂಥ ತಾಪತ್ರಗಳು ನೋಡಿದ್ರೆ ಸರ್ಕಾರ ನಿಜವಾಗ್ಲೂ ಕೂಡ ನಿದ್ದೆ ಮಾಡ್ತಾ ಇದೀವ ಅಥವಾ ಇಲ್ಲಿ ಏನಾದ್ರು ಒಂದು ಲಾಟ್ರಿ ಸಿಸ್ಟಮ್ ಆಗ್ಬಿಟ್ಟಿದೆ ಸರ್ಕಾರ, ಎಂಟೈರ್ ಸರ್ಕಾರ ಇದನ್ನೆಲ್ಲ ಬಿಟ್ಟು ಏನು ಇವೇ ಈಗ ಜನರ ಮತಗಳನ್ನ ಯಾವ ರೀತಿ ನಾವು ಕ್ರೋಢೀಕರಿಸ್ಕೋಬೇಕು, ನೆಕ್ಸ್ಟ್ ನಾವು ಎಲೆಕ್ಷನ್ಗೆ ಹೋದಾಗ ಯಾವ ರೀತಿ ಮಾಡಿದ್ರೆ ನಾವು ಮತ ಪಡಿಬಹುದು ಅಂತ ಟೋಟಲ್ ಆಗಿ ಜನರನ್ನ ಸೋಮಾರಿಗಳು ಮಾಡಿದ್ದಾರೆ. ಮತ್ತು ಜನರ ಒಂದು ಹಿತಾಸಕ್ತಿಯನ್ನು ಬದಿಗೊತ್ತಿ ಸಂಪೂರ್ಣವಾಗಿ ಅವರ ಒಂದು ಏನು ರಾಜಕೀಯ ಭದ್ರತೆಗಾಗಿ ಏನ್ ಮಾಡ್ಬೇಕೋ ಅದ್ರಲ್ಲಿ ಮಾಡ್ತಾ ಇದ್ದಾರೆ. ಇದು ತುಂಬಾ ಇವತ್ತರ ನಾಳೆ ಇದರ ಒಂದು ಅಪಾರವಾದ ಒಂದು ನಷ್ಟ ಆಗಲಿದೆ ಇದು ರಾಜ್ಯಕ್ಕೆ. ಇದು ಇವತ್ತಲ್ಲ ನಾಳೆ ಇದರ ಒಂದು ಪ್ರತಿಫಲನ ಎಲ್ಲರೂ ಅನುಭವಿಸ್ಬೇಕು. ರಾಜಕಾರಣಿಗಳಿಗಂತೂ ತುಂಬಾ ಭವಿಷ್ಯತ್ತಿನಲ್ಲಿ ಕೆಟ್ಟ ದಿನಗಳಿದಾವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ.